ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ರಾಸಾಯನಿಕ ವಿಭಾಗದ 2ನೇ ಪಾಠವಾಗಿರ್ತಕ್ಕಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಅಂದರೆ ಪಠ್ಯದ ಒಳಭಾಗದ ಪ್ರಶ್ನೋತ್ತರಗಳನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ನಿಮಗೆ 3 ಪ್ರಣಾಳಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಣಾಳದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತಿ ಪ್ರಣಾಳದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಪ್ರಣಾಳದಲ್ಲಿನ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುತ್ತದೆ. ಇನ್ನು ನೀಲಿ ಬಣ್ಣಕ್ಕೆ ತಿರುಗಿದ ಲಿಟ್ಮಸ್ ಕಾಗದವನ್ನು ಪುನಃ ಉಳಿದೆರಡು ಪ್ರಣಾಳಗಳಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಮರಳಿದರೆ ಆ ಪ್ರಣಾಳದಲ್ಲಿನ ದ್ರಾವಣವು ಆಮ್ಲೀಯವಾಗಿರುತ್ತದೆ. ಹಾಗೆ ಉಳಿದ ಪ್ರಣಾಳದಲ್ಲಿರುವುದು ಬಟ್ಟಿ ಇಳಿಸಿದ ನೀರು ಅಂತ ನಾವು ಈಸಿಯಾಗಿ ಏನು ಮಾಡ್ಬೋದು, ಫೈಂಡ್ ಔಟನ್ನು ಮಾಡಬಹುದು. ಇನ್ನು ಎರಡನೆಯ ಪ್ರಶ್ನೆ ನೋಡಿ, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು? ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು ಅಂತ ಕೇಳಿರ್ತಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲವನ್ನು ಹೊಂದಿರುತ್ತವೆ. ಆಮ್ಲವು ಹಿತ್ತಾಳೆ ಮತ್ತು ತಾಮ್ರದೊಂದಿಗೆ ವರ್ತಿಸಿ ವಿಷಯುಕ್ತ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಉದಾಹರಣೆಯೊಂದಿಗೆ ವಿವರಿಸಿ. ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಇದೆ. ಸೊ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಪ್ರಣಾಳದಲ್ಲಿ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳನ್ನು ವರ್ತಿಸುವಂತೆ ಮಾಡಿದಾಗ ಬಿಡುಗಡೆಯಾಗುವ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ. ಈ ಗುಳ್ಳೆಗಳ ಬಳಿ ಉರಿಯುತ್ತಿರುವ ಮೇಣದ ಜ್ವಾಲೆಯನ್ನು ತಂದಾಗ ಪಾಪ್ ಎಂಬ ಶಬ್ದದೊಂದಿಗೆ ಅನಿಲವು ಉರಿತದೆ. ಈ ಚಟುವಟಿಕೆಯಿಂದ ಬಿಡುಗಡೆಯಾದ ಹೈಡ್ರೋಜನ್ ಅನಿಲ ಎಂದು ನಾವು ತೀರ್ಮಾನವನ್ನು ಮಾಡ್ತೇವೆ. ಇದು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಅಂತ ಹೇಳಬಹುದು. ಇನ್ನು ನಾಲ್ಕನೇ ಪ್ರಶ್ನೆ, ಲೋಹೀಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ನೋಡ್ರಿ, ಒಂದು ಸಂಯುಕ್ತ ವಸ್ತು ಐತಿ ಎ ಅನ್ನೋದು, ಅದು ಸಾರರಿಕ್ತ HCl ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಈ ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಅಂದರೆ ಈಗೇನು ಬಿಡುಗಡೆ ಆಯ್ತಲ್ಲ, ಆ ಅನಿಲ ಏನು ಮಾಡ್ತದೆ, ಉರಿಯಿರ್ತಕ್ಕಂತಹ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಯಾವುದಪ್ಪ ಅದು ಸಮೀಕರಣ ಅನ್ನೋದನ್ನು ನೋಡೋದಾದ್ರೆ, ಎ ಸಂಯುಕ್ತ ಯಾವುದವು ಅಂದರೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತದೆ. ಅದು ಯಾರೊಂದಿಗೆ ವರ್ತಿಸ್ತದೆ? ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗೋದು ಕ್ಯಾಲ್ಸಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಹಾಗಾದರೆ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಮೇಣದ ಬತ್ತಿಯನ್ನು ಏನು ಮಾಡಿಸ್ತದೆ? ಆರಿಸುತ್ತದೆ. ಓಕೆನಾ? CaCO3 ಪ್ಲಸ್ 2HCl gives rise to CaCl2 ಪ್ಲಸ್ CO2 ಪ್ಲಸ್ H2O ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಐದನೇ ಪ್ರಶ್ನೆ ನೋಡಿ, HCl, HNO3 ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ, ಏಕೆ ಅಂತ ಕೇಳ್ತಾನೆ. HCl, HNO3ಗಳು ಜಲೀಯ ದ್ರಾವಣದಲ್ಲಿ H+ ಅಯಾನುಗಳನ್ನು ಉಂಟು ಮಾಡುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ದ್ರಾವಣಗಳು H+ ಅಯಾನುಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಅವು ಆಮ್ಲೀಯ ಗುಣವನ್ನು ಏನು ಮಾಡಲ್ಲ, ಪ್ರದರ್ಶಿಸುವುದಿಲ್ಲ ಅಂತ ನೀವು ಬರೀಬೇಕಾಗ್ತದೆ. ಆರನೇ ಪ್ರಶ್ನೆ, ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ? ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಅಂತ ಕೇಳ್ತಾನೆ. ಆಮ್ಲದ ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿರುವುದರಿಂದ ಅದು ವಿದ್ಯುತ್ತಿನ ವಾಹಕವಾಗಿದೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಶುಷ್ಕ HCl ಅನಿಲ
ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ? ಆಮ್ಲವು ಜಲೀಯ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ. ಆದ್ದರಿಂದ ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಏಕೆಂದರೆ H+ ಅಯಾನುಗಳು ಬಿಡುಗಡೆ ಆಗಂಗಿಲ್ಲ. 8ನೇ ಪ್ರಶ್ನೆ, ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ? ನೋಡ್ರಿ, ಹಂಗಂದ್ರೆ ಆಮ್ಲವನ್ನು ಸಾರರಿಕ್ತಗೊಳಿಸಬೇಕಾದ್ರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಹೊರತು ನೀರನ್ನು ತೆಗೆದುಕೊಂಡು ಆಮ್ಲಕ್ಕೆ ಸೇರಿಸಬಾರ್ದು ಅನ್ನೋದನ್ನ ಹೇಳ್ತಾರೆ. ಯಾಕೆ ಅಂತ ಆನ್ಸರ್ನ ಕೊಡ್ರಿ ಅಂತ ಕೇಳಿದಾನೆ. ಸೊ ನೋಡ್ರಿ, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಏನಾಗಿರ್ತದಪ್ಪ ಅಂದರೆ ಅತ್ಯಂತ ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಅಂದರೆ ಬಹಿರುಷ್ಣಕ ಅಂದ್ರೆ ಉಷ್ಣವು ಏನಾಗ್ತದೆ, ಬಿಡುಗಡೆ ಆಗ್ತದೆ. ಹೆಚ್ಚು ಉಷ್ಣತೆ ಬಿಡುಗಡೆ ಆಗೋದ್ರಿಂದ ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸೊ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು. ಮಿಶ್ರಣ ಏನು ಮಾಡ್ತೈತಿ, ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಅಷ್ಟೇ ಅಲ್ಲದೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಕೂಡ ಒಡೆಯಬಹುದು. ಆದ್ದರಿಂದ ನಾವು ಏನು ಮಾಡಬೇಕಾಗ್ತದೆ, ನೀರನ್ನು ಆಮ್ಲಕ್ಕೆ ಸೇರಿಸುವುದರ ಬದಲು ಆಮ್ಲವನ್ನೇ ನೀರಿಗೆ ನಿರಂತರ ಕಲಕುವಿಕೆಯೊಂದಿಗೆ, ಅಂದರೆ ನಿರಂತರವಾಗಿ ಕಲಕ್ತಾ ನಾವು ಸ್ವಲ್ಪ ಏನು ಮಾಡಬೇಕಾಗ್ತದೆ, ಆಮ್ಲವನ್ನು ನೀರಿಗೆ ಸೇರಿಸಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿ, ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸುವಾಗ ಹೈಡ್ರೋನಿಯಂ ಅಯಾನ್ಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸುವಾಗ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಏನಾಗ್ತದೆ ಅಂತ ಕೇಳಿದಾನೆ. ಆಮ್ಲವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನ್ಗಳ ಸಾರತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಸಾರರಿಕ್ತ ಅಂದರೆ ಏನಪ್ಪ ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್, ಅಂದರೆ ಆ್ಯಸಿಡ್ನ ಪ್ರಮಾಣ ಕಡಿಮೆ ಆಗೋದು, ನೀರಿನ ಪ್ರಮಾಣ ಜಾಸ್ತಿ ಆಗೋದು. ಹಾಗಾಗಿ ಸೊ ಅಲ್ಲಿ ಆ್ಯಸಿಡ್ನ ಪ್ರಮಾಣ ಕಡಿಮೆ ಆಗೋದ್ರಿಂದ H+ ಅಥವಾ H3O+ ಅಂದರೆ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಏನಾಗ್ತದೆ, ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. ಇನ್ನು 10ನೇ ಪ್ರಶ್ನೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನು ಅಂದರೆ OH- ಅಯಾನುಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ತದ ಅಂತ ಕೇಳ್ತಾನೆ. ಸೊ ಸಿಂಪಲ್ ಆನ್ಸರ್ ನೋಡಿಲಿ, ಸೋಡಿಯಂ ಹೈಡ್ರಾಕ್ಸೈಡ್ NaOH ಅನ್ನೋದು ಆಲ್ರೆಡಿ ಒಂದು ಪ್ರತ್ಯಾಮ್ಲ. ಆ ಪ್ರತ್ಯಾಮ್ಲಕ್ಕೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಸೇರಿಸಿದ್ರೆ ಏನಾಗ್ತದಪ್ಪ ಅಂದ್ರೆ ಆಟೋಮೆಟಿಕ್ಲಿ OH- ಅಯಾನುಗಳ ಸಾರತೆ ಹೆಚ್ಚಾಗ್ತದೆ. ಸಿಂಪಲ್ ಕ್ವಶನ್ ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ, ಈಗ ಆಲ್ರೆಡಿ ಪ್ರತ್ಯಾಮ್ಲ ಐತದು NaOH ಅನ್ನೋದು, ಆ NaOHಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಸೇರಿಸಿದ್ರೆ OH- ಅಯಾನುಗಳ ಸಾರತೆ ಏನಾಗ್ತದೆ, ಆಟೋಮೆಟಿಕ್ಲಿ ಹೆಚ್ಚಾಗ್ತದ ಅಂತ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ ನೋಡಿ, ನಿಮ್ಮಲ್ಲಿ A ಮತ್ತು B ಎಂಬ ಎರಡು ದ್ರಾವಣಗಳಿವೆ. ಓಕೆ, ದ್ರಾವಣ A ಯ pH 6 ಮತ್ತು ದ್ರಾವಣ B ಯ pH 8. ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಿದೆ? ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಥರದ ಪ್ರಶ್ನೆಗಳು ಸಾಕಷ್ಟು ಬಾರಿ ಸರಣಿ ಎಕ್ಸಾಮ್ಗಳಲ್ಲೂ ಕೂಡ ಬಂದವು, ಎನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಬಂದವು. ಸೊ ಸ್ವಲ್ಪ ಗಮನ ಕೊಟ್ಟು ಆನ್ಸರ್ನ ಮಾಡಿ ಅಂತ ಹೇಳ್ತಾ, ಸೊ ಎ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಹೆಚ್ಚಿದೆ. pH ಮೌಲ್ಯ 6 ಐತಂದ್ರೆ ಅದು ಆಮ್ಲವಾಗಿರ್ತದೆ. pH ಮೌಲ್ಯ 8 ಐತಂದ್ರೆ ಅದು ಪ್ರತ್ಯಾಮ್ಲವಾಗಿರ್ತದೆ. ಆಮ್ಲಗಳಲ್ಲಿ H+ ಅಯಾನ್ಗಳ ಸಾರತೆ ಹೆಚ್ಚಿರ್ತದೆ, ಪ್ರತ್ಯಾಮ್ಲಗಳಲ್ಲಿ OH- ಅಯಾನ್ಗಳ ಸಾರತೆ ಹೆಚ್ಚಿರ್ತದೆ. ಹಾಗಾಗಿ ಇವುಗಳಲ್ಲಿ A ಆಮ್ಲವಾಗಿರ್ತದೆ ಮತ್ತು B ಏನದಾಗಿರ್ತದೆ, ಪ್ರತ್ಯಾಮ್ಲ ಆಗಿರ್ತದೆ. ಇನ್ನು 12ನೇ ಪ್ರಶ್ನೆ, H+ ಅಯಾನುಗಳ ಸಾರತೆಯು ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮವನ್ನು ಹೊಂದಿದೆ ಅಂತ ಕೇಳ್ತಾನೆ. ದ್ರಾವಣದಲ್ಲಿ H+ ಅಯಾನುಗಳ ಸಾರತೆಯು ಹೆಚ್ಚಾದಂತೆ ಅದರ ಆಮ್ಲೀಯತೆಯು ಏನಾಗ್ತದೆ, ಹೆಚ್ಚಾಗ್ತದೆ. ಓಕೆ, ಅಂದರೆ ಪ್ರತ್ಯಾಮ್ಲಗಳು ಆದಂತೆ ಆಮ್ಲದ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ, ಪ್ರತ್ಯಾಮ್ಲೀಯ ಪ್ರಮಾಣ ಹೆಚ್ಚಾಗ್ತದೆ. ಓಕೆನಾ, OH- ಇದ್ರೆ. ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನು ಹೊಂದಿವೆಯೇ? ಹೌದಾದರೆ ಅವು ಏಕೆ ಪ್ರತ್ಯಾಮ್ಲವೂ ಆಗಿವೆ ಅನ್ನೋದನ್ನು ಆನ್ಸರ್ ಮಾಡಿ ಅಂತ ಹೇಳಿದಾನೆ. ಸೊ ಪ್ರತ್ಯಾಮ್ಲೀಯ ದ್ರಾವಣಗಳು ಸಹ H+ ಅಯಾನುಗಳನ್ನು ಹೊಂದಿರುತ್ತವೆ, ಆದರೆ ಅವುಗಳ ಪ್ರಮಾಣ OH- ಅಯಾನುಗಳಿಗಿಂತ ತೀರಾ ಕಡಿಮೆ ಇರುತ್ತದೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ H+ ಅಯಾನುಗಳು ಪ್ರತ್ಯಾಮ್ಲಗಳಲ್ಲಿ ಇರ್ತವೆ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಯಾವ ಜಾಸ್ತಿ ಇರ್ತವಪ್ಪ ಅಂದರೆ OH- ಅಯಾನುಗಳ ಸಾರತೆ ಏನಿರ್ತದೆ, ಹೆಚ್ಚಿಗೆ ಇರ್ತದೆ. ಹಾಗಾಗಿ ಪ್ರತ್ಯಾಮ್ಲೀಯ ವಸ್ತುಗಳಲ್ಲಿ OH- ಅಯಾನ್ಸ್ ಜಾಸ್ತಿ ಇರ್ತವೆ, H+ ಅಯಾನ್ಸ್ ಕಡಿಮೆ ಇರ್ತವೆ. 14ನೇ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್
ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಬೆರೆಸುತ್ತಾನೆ ಅಂತ ಇದೆ. ಮಣ್ಣು ಅತಿ ಹೆಚ್ಚು ಆಮ್ಲೀಯವಾಗಿದ್ದಾಗ ಅಂದರೆ ತನ್ನ ಹೊಲದ ಮಣ್ಣು ಅತಿ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿದಾಗ ಅದನ್ನು ತಟಸ್ಥಗೊಳಿಸಲು ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಬೆರೆಸುತ್ತಾನೆ. ಇದರಿಂದ ತಟಸ್ಥೀಕರಣ ಕ್ರಿಯೆ ನಡೆಯೋದ್ರಿಂದ ಆಮ್ಲದ ಪ್ರಮಾಣ ಭೂಮಿಯ ಮಣ್ಣಿನಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಅವನೇನು ಮಾಡ್ತಾನೆ, ಪ್ರತ್ಯಾಮ್ಲೀಯ ವಸ್ತುಗಳನ್ನು ಬಳಸ್ತಾನೆ. 15ನೇ ಪ್ರಶ್ನೆ, CaOCl2 ಸಂಯುಕ್ತದ ಸಾಮಾನ್ಯ ಹೆಸರೇನು? CaOCl2 ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಕೇಳ್ತಾನೆ. ಸೊ ಸಾಮಾನ್ಯ ಹೆಸರು ಏನಪ್ಪ ಅಂದ್ರೆ ಚೆಲುವೆ ಪುಡಿ ಆಗಿರ್ತದೆ. ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಆಗಿರ್ತದೆ. ಇನ್ನು 16ನೇ ಪ್ರಶ್ನೆ, ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಅಂತ ಇದೆ. ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟಾಯ್ಸ್. 17ನೇ ಪ್ರಶ್ನೆ, ಗಡಸು ನೀರನ್ನು ಬೆದಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಅಂತ ಇದೆ. ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಸರಿಯಾದ ಉತ್ತರ ಆಗಿರ್ತದೆ. 18ನೇ ಪ್ರಶ್ನೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಯಿಸಿದರೆ ಏನಾಗುತ್ತದೆ? ಈ ಕ್ರಿಯೆಯ ಸಮೀಕರಣ ಬರೆಯಿರಿ ಅಂತ ಕೇಳಿರ್ತಾನೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಯಿಸಿದರೆ ಸೋಡಿಯಂ ಕಾರ್ಬೋನೇಟ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ಅಡುಗೆ ಸೋಡಾವನ್ನು ನಾವು ಉಷ್ಣ ಕೊಟ್ಟು ಕಾಯಿಸಿದಾಗ ವಾಷಿಂಗ್ ಸೋಡಾವಾಗಿ ಪರಿವರ್ತನೆ ಆಗ್ತದೆ, Na2CO3. 19ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣ ಬರೆಯಿರಿ ಅಂತ ಕೇಳ್ತಾನೆ. CaSO4.12H2O ಪ್ಲಸ್ 1/2 H2O gives rise to CaSO4.2H2O ಜಿಪ್ಸಮ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಒಳಭಾಗದ ಪ್ರಶ್ನೋತ್ತರಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಸೊ ಇದೇ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತರಲಿಕ್ಕೆ ನಾವು ಇಚ್ಛಿಸುತ್ತೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ನಿಮ್ಗೇನಾದರೂ ಕಮೆಂಟ್ ಬಾಕ್ಸಲ್ಲಿ ಯಾವುದಾದ್ರೂ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ಪಾಠದ ಪ್ರಶ್ನೋತ್ತರಗಳು ಬೇಕು, ಯಾವ ಸಬ್ಜೆಕ್ಟ್ನ ವಿಷಯಗಳು ನಿಮಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಆ ಒಂದು ನಿಮ್ಮ ಕಮೆಂಟ್ಗೆ ನಾವು ಆನ್ಸರ್ನ ಮಾಡ್ತೇವೆ. ಅಷ್ಟೇ ಅಲ್ಲದೆ ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರುವ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.